ಸೊ ನಾನು ಇವಾಗ ಹೇರ್ ಕಟ್ಗೆ ಹೋಗ್ತಾ ಇದ್ದೀನಿ. ಹೇರ್ ಕಟ್ ಮುಗಿಸ್ಕೊಂಡು ಆದಮೇಲೆ ನಾನು ಹೇಳ್ತೀನಿ ಯಾವ ಥರ ನಿಮ್ಮ ಫೇಸ್ ಟೈಪ್ನ ಐಡೆಂಟಿಫೈ ಮಾಡಬೇಕು, ನೀವು ನಿಮ್ಮ ಫೇಸ್ ಟೈಪ್ಗೆ ಸೂಟ್ ಆಗೋ ಥರ ಹೇರ್ ಸ್ಟೈಲ್ನ ಹೆಂಗೆ ಚೂಸ್ ಮಾಡಬೇಕು, ಅದನ್ನು ಹೆಂಗೆ ನಿಮಗೆ ನೀವು ಸೆಟ್ ಮಾಡಿ ನೋಡ್ಬೋದು ಅಂತ ನಾನು ಹೇಳ್ತೀನಿ. ಓಕೆ, ಸ್ಟೇಟ್ ನನಗೆ ಸೊ ನಂದು ಹೇರ್ ಕಟ್ ಆಗಿದೆ, ನೋಡ್ತಾ ಇರ್ಬೋದು ನೀವೇ. ಸೊ ಇದನ್ನು ಮಾಡರ್ನ್ ಮುಲ್ಲೆಟ್ ಅಂತಾರೆ. ಸೊ ಕರೆಂಟ್ಲಿ ಇದೆ ಟ್ರೆಂಡಿಂಗಲ್ಲಿರೋ ಹೇರ್ ಸ್ಟೈಲ್. ಓಕೆ, ಫಸ್ಟ್ ಬಂದುಬಿಟ್ಟು ನಾನು ಫೇಡ್ ಮಾಡಿಸಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇದನ್ನು ಮಿಡ್ ಫೇಡ್ ಅಂತಾರೆ. ಓಕೆ, ಸೊ ನಾನು ಬಂದುಬಿಟ್ಟು ಲೋ ಫೇಡ್ ಮಾಡಿಸಿಲ್ಲ, ಯಾಕಂದರೆ ನನಗೆ ಡಾರ್ಕ್ ಸ್ಕಿನ್ ಟೋನು. ಸೊ ಲೋ ಫೇಡ್ ಮಾಡಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಪ್ರಾಬಬ್ಲಿ ನೆಕ್ಸ್ಟ್ ಹೇರ್ ಸ್ಟೈಲ್ ವೀಡಿಯೋಸಲ್ಲಿ ನೋಡ್ಬೋದು ಲೋ ಫೇಡ್ ಮಾಡೋದು. ಓಕೆ, ಸೊ ಆಮೇಲೆ ಸೊ ಇಲ್ಲಿ ಸ್ವಲ್ಪ ಫೇಡ್ ಮಾಡಿಸಿದ್ದೀನಿ, ಸಿಜರಿಂದ ಸ್ವಲ್ಪ ಟ್ರಿಮ್ ಮಾಡಿಸಿದ್ದೀನಿ. ಓಕೆ, ಸೊ ನಾನು ಮುಲೆಟ್ ಹೇರ್ ಸ್ಟೈಲ್ ಅಂದ ತಕ್ಷಣ ನಾನು ಫುಲ್ ಹಿಂದೆವರೆಗೂ ಎಲ್ಲ ಶಾರ್ಟ್ ಮಾಡಿಸ್ಲಿಲ್ಲ. ಓಕೆನಾ, ಸೊ ಜಸ್ಟ್ ನಾನು ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಶಾರ್ಟ್ ಮಾಡಿಸಿದ್ದೀನಿ ಅಷ್ಟೇ. ಸೊ ಆಮೇಲೆ ಬಿಯರ್ಡ್ಸ್ ಲೈಟಾಗಿ ಟ್ರಿಮ್ ಮಾಡಿಸಿ ಶೇಪ್ ಮಾಡಿಸಿದ್ದೀನಿ. ಓಕೆನಾ, ಸೊ ಇದು ಅಷ್ಟೇ ಸೆಟ್ ಪರ್ಫೆಕ್ಟ್ ಆಗಿದೆ. ಸೊ ನೀವು ಹೆಂಗಿದೆ ಅಂತ ನೀವು ಹೇಳಿ. ಇವಾಗ ಬಂದುಬಿಟ್ಟು ನೀವು ಹೆಂಗೆ ನಿಮ್ಮ ಫೇಸಿಗೆ ತಕ್ಕಂತೆ ಹೇರ್ ಸ್ಟೈಲ್ನ ಸೂಟ್ ಮಾಡಿಸೋದು, ಪ್ಲಸ್ ಕಾಮನ್ ಆಗಿ ನಾವು ಬಾಯ್ಸ್ ಮಾಡೋ ಒಂದು 5 ಮಿಸ್ಟೇಕ್ಸ್ ಇದೆ. ಸೊ ಆ ಮಿಸ್ಟೇಕ್ಸ್ನ ನೀವು ಅವಾಯ್ಡ್ ಮಾಡಿದ್ರೇ ನಿಮಗೆ ಅಂತ ನೀವು ಒಂದು ಹೇರ್ ಸ್ಟೈಲ್ನ ಕ್ರಿಯೇಟ್ ಮಾಡ್ಕೊತೀರಾ, ಪ್ಲಸ್ ಸೂಟ್ ಆಗುತ್ತೆ. ಅದು ಮಿಸ್ಟೇಕ್ ನಂಬರ್ 1. ಸೊ ಮಿಸ್ಟೇಕ್ ನಂಬರ್ 1 ಏನು ಅಂದರೆ ನಿಮ್ಮ ಒಂದು ಹೇರ್ ಯಾವ ಟೈಪ್ ಆಫ್ ಹೇರು ಅಂತ ನೀವು ಫೈಂಡ್ ಔಟ್ ಮಾಡದೇ ಇರ್ಬೋದು. ಸೊ ಪ್ರಾಬಬ್ಲಿ ಇಂಡಿಯನ್ ಜೆನೆಟಿಕ್ಸಲ್ಲಿ ಒಂದು 3 ಟೈಪ್ ಆಫ್ ಹೇರ್ಸ್ ಇದೆ. ಒಂದು ಥಿಕ್ ಹೇರ್ಸ್, ಸಿಲ್ಕಿ ಹೇರ್ಸ್ ಅಂತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ವೇವಿ ಹೇರ್ಸ್ ಅಂತಾರೆ. ಸೊ ಇನ್ನೊಂದು ಬಂದುಬಿಟ್ಟು ಕರ್ಲಿ ಹೇರ್ಸ್ ಅಂತಾರೆ. ಓಕೆನಾ, ಸೊ ನೀವು ಬಂದುಬಿಟ್ಟು ನಿಮ್ಮದು ಯಾವುದು ಹೇರ್ ಟೈಪು ಅಂತ ಫೈಂಡ್ ಔಟ್ ಮಾಡಿ ಫಸ್ಟ್. ಓಕೆ, ಸೊ ಅದನ್ನೇ ನೀವು ಫೈಂಡ್ ಔಟೇ ಮಾಡಿದೆ. ಸೊ ಅದು ನಿಮ್ಮ ಪ್ರಾಬಬ್ಲಿ ಸೊ ಐಡಿಯಾ ಇಲ್ಲದೆ ನೀವು ಹೋಗಿ ಹೇರ್ ಸ್ಟೈಲ್ ಮಾಡಿದ್ರೆ ಅದು ಹೆಂಗಿರುತ್ತೆ ಅಂದರೆ ಇದೇ ಥರ ಇರೋದು. ಮಿಸ್ಟೇಕ್ ನಂಬರ್ 2 ಏನು ಅಂದರೆ ಸೊ ನಿಮ್ಮ ಒಂದು ಫೇಸ್ ಶೇಪ್ನ ನೀವು ಫೈಂಡ್ ಔಟ್ ಮಾಡಿಸೋದು ಮಿಸ್ಟೇಕ್. ಇದು ಬಂದುಬಿಟ್ಟು ಸೀರಿಯಸ್ ಮಿಸ್ಟೇಕ್ ಆಗಿರೋದು. ಏನಕ್ಕೆ ಅಂದರೆ ಸೊ ನಾನು ಒಂದು ಟೈಮಲ್ಲಿ ಇದೆಲ್ಲ ಒಂದು ಮಿಸ್ಟೇಕ್ಸ್ನ ಮಾಡ್ತಾ ಇದ್ದಿದ್ದು. ಸೊ ಅದರಿಂದ ನಾನು ಯಾವುದೇ ಒಂದು ಹೇರ್ ಸ್ಟೈಲ್ ಮಾಡಿದ್ರು ಅದು ನನಗೆ ಸೂಟ್ ಆಗ್ತಾ ಇದ್ದಿಲ್ಲ. ಓಕೆನಾ, ಸೊ ನಾನು ಯಾವಾಗ ಮಿಸ್ಟೇಕ್ಸ್ ಮಾಡೋದು ಅವಾಯ್ಡ್ ಮಾಡೋದು, ಸೊ ಆಮೇಲೆ ನಾನು ಯಾವುದೇ ಒಂದು ಹೇರ್ ಸ್ಟೈಲ್ ಮಾಡೋದು ನನಗೆ ಸೂಟ್ ಆಗ್ತಾಯಿತ್ತು. ಪ್ಲಸ್ ನಿಮ್ಮ ಫೇಸ್ ಶೇಪ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಸೊ ಗೂಗಲಲ್ಲಿ ಹೋಗಿ ಸೊ ಹೌ ಟು ಫೈಂಡ್ ಯುವರ್ ಫೇಸ್ ಶೇಪ್ ಅಂತ ಸರ್ಚ್ ಮಾಡಿ. ಸೊ ಮಲ್ಟಿಪಲ್ ಆ್ಯಪ್ಸ್ ಬರುತ್ತೆ. ಓಕೆನಾ, ಸೊ ಆ ಒಂದು 3 to 4 ಆ್ಯಪ್ಸ್ ಡೌನ್ಲೋಡ್ ಮಾಡಿ ಪ್ರತಿಯೊಂದು ಆ್ಯಪಲ್ಲೂ ನಿಮ್ಮ ಫೇಸ್ನ ಸ್ಕ್ಯಾನ್ ಮಾಡೋಕ್ಕೆ ಇರುತ್ತೆ. ಸ್ಕ್ಯಾನ್ ಮಾಡಿ ಸೊ ಯಾವ ಒಂದು 2 to 3 ಆ್ಯಪ್ಸಲ್ಲಿ ಯಾವಾಗ ನಿಮ್ಮದು ಫೇಸ್ ಶೇಪ್ ಒಂದೇ ಫೇಸ್ ಶೇಪ್ ಬರುತ್ತೋ ಮಲ್ಟಿಪಲ್ ಆ್ಯಪ್ಸಲ್ಲಿ, ಆವಾಗ ನೀವು ಡಿಸೈಡ್ ಮಾಡ್ಕೋಬೋದು ಇದೇ ನನ್ನ ಫೇಸ್ ಶೇಪ್ ಅಂತ. ಓಕೆನಾ, ಸೊ ಒನ್ಸ್ ನಿಮಗೆ ಫೇಸ್ ಶೇಪು ಪ್ಲಸ್ ನಿಮಗೆ ಯಾವ ಟೈಪ್ ಆಫ್ ಹೇರ್ ಅಂತ ಗೊತ್ತಾದಮೇಲೆ ಸೊ ನೀವು ಹಾಫ್ ಆಫ್ ದಿ ನಿಮಗೆ ಅಂತ ಒಂದು ಹೇರ್ ಸ್ಟೈಲ್ನ ನೀವು ಅರ್ಧ ಅಚೀವ್ ಮಾಡಿಬಿಟ್ಟಿದ್ದೀರ. ಓಕೆ, ಇದು ನೆಕ್ಸ್ಟ್ ಮಿಸ್ಟೇಕ್ ಏನು ಅಂದರೆ ಟ್ರೆಂಡಿಂಗ್ ಆಗಿರೋ ಹೇರ್ ಸ್ಟೈಲ್ನ ಟ್ರೈ ಮಾಡೋದಂದರೆ ಸೊ ನೀವು ಹೇರ್ ಕಟ್ ಹೋಗೋ ಮುಂಚೆ ನಿಮ್ಮ ಒಂದು ಹೇರ್ ಕಟ್ನ ಪ್ಲಾನ್ ಮಾಡದೆ ಹೋಗೋದು. ಪ್ಲಾನ್ ಏನಪ್ಪ ಅಂದರೆ ಸೊ ನೀವೊಂದು ಆಲ್ರೆಡಿ ಇವಾಗ ನಾಳೆ ಒಂದು ಹೇರ್ ಕಟ್ಗೆ ಹೋಗ್ತಾ ಇದ್ದೀರಾ ಅಂದರೆ ಅದಕ್ಕೂ ಮುಂಚೆನೇ ಸೊ ನೀವು ಯಾವ ಥರ ಹೇರ್ ಸ್ಟೈಲ್ ಮಾಡಬೇಕು, ಯಾವ ಥರ ಮಾಡಬಾರ್ದು ಅಂತ ಒಂದು ಐಡಿಯಾ ಮಾಡ್ಕೊಳ್ಳಿ. ಓಕೆನಾ, ಸೊ 1 or 2 ಇಮೇಜಸ್ ಸರ್ಚ್ ಮಾಡಿ ಗೂಗಲಲ್ಲಿ, ಅಥವಾ ನಿಮ್ಮ ಎಲ್ಲಾದರೂ ಸೊ ಇನ್ಸ್ಟಾಗ್ರಾಮಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಿಮಗೆ ಆ ಒಂದು ಹೇರ್ ಸ್ಟೈಲ್ ನಿಮಗೆ ಇನ್ಸ್ಪೈರ್ ಆಗಿದ್ರೆ ಆ ಒಂದು ಸ್ಕ್ರೀನ್ಶಾಟ್ ಎತ್ತಿ ಇಟ್ಕೊಳ್ಳಿ. ಓಕೆನಾ, ಸೊ ಆ್ಯಂಡ್ ವೀಕ್ ಆಫ್ನ ಬಂದುಬಿಟ್ಟು ವೀಕೆಂಡ್ಸಲ್ಲಿ ಶೆಡ್ಯೂಲ್ ಮಾಡೋದು. ದಯವಿಟ್ಟು ಇದೊಂದು ಮಿಸ್ಟೇಕ್ನ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಸೊ ನಾವು ಹೆಂಗೆ ವೀಕ್ ಡೇಸಲ್ಲಿ ಬ್ಯುಸಿಯಾಗಿರ್ತೀವೋ ಅದೇ ಥರ ನಮ್ಮ ಬಾರ್ಬರ್ಸು ಕೂಡ ಸೊ ನಮಗೆ ಹೇರ್ ಸ್ಟೈಲ್ ಮಾಡೋರು ಅಂತ ಕೂಡ ವೀಕೆಂಡ್ಸಲ್ಲಿ ಅವ್ರು ಬ್ಯುಸಿಯಾಗಿರ್ತಾರೆ. ಯಾಕಂದರೆ ಸೊ ನಮ್ಮಂತವ ಕಾಲೇಜ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋರು, ಆಫೀಸ್ ಎಲ್ಲಿರೋರು ಇದ್ದರು ಸೊ ಅವರು ನಾರ್ಮಲಾಗಿ ಹೇರ್ ಕಟ್ ಯಾವಾಗ ಪ್ಲ್ಯಾನ್ ಮಾಡೋದು ಅಂದರೆ ವೀಕೆಂಡ್ಸಲ್ಲಿ ಪ್ಲ್ಯಾನ್ ಮಾಡ್ತಾರೆ. ಓಕೆನಾ, ಸೊ ಆದ್ದರಿಂದ ಸೊ ನಮ್ದು ಹೇರ್ ಕಟ್ ಮಾಡೋರು ಅವ್ರಿಗೂ ಬಿಸ್ನೆಸ್ ಆಗಬೇಕಲ್ವ. ಅವ್ರ ಮೈಂಡ್ ಸೆಟ್ ಹೇಗಿರುತ್ತೆ ಅಂದರೆ ಓಕೆ ನಾವಾದಮೇಲೆ ಅವ್ರು ಇನ್ನೊಂದು ಕ್ಲೈಂಟಿಗೆ ಹೋಗಬೇಕು. ಸೊ ನಮ್ಮದು ಹೇರ್ ಕಟ್ ಮುಗಿಸ್ಮೇಲೆ ಇನ್ನೊಬ್ರಿಗೆ ಹೋಗಿ ಮಾಡಿಸ್ಬೇಕಲ್ವ. ಸೊ ಅವ್ರಿಗೆ ಮೈಂಡ್ ಸೆಟ್ ಹೇಗಿರುತ್ತೆ ಅಂದರೆ ಬೇಗ ಮಾಡಿಸೋಣ ಅಂತ ಹೇಳ್ತಾರೆ. ಓಕೆ, ಸೊ ಅದರಿಂದ ನೀವು ವೀಕೆಂಡ್ಸಲ್ಲಿ ಪ್ಲ್ಯಾನ್ ಮಾಡೋದನ್ನು ಬಿಟ್ಬಿಟ್ಟು ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡಿ. ಓಕೆ, ಸೊ ನಾನು ಈ ಒಂದು ವಿಡಿಯೋನ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡಿಬಿಟ್ಟು ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟೆ. ಯಾಕಂದರೆ ಬೇರೆ ಆಪ್ಷನ್ ಇದ್ದಿಲ್ಲ ನನ್ನ ಕೈಯಲ್ಲಿ. ಸೊ ಅದಕ್ಕೆ ನಾನು ಬ್ಲಾಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಅಲ್ಲಿ ಸೊ ನನ್ನ ಕೈಲಿ ಟ್ರಾವೆಲ್ ಗಾಡಿ ಓಡಿಸ್ಬೇಕಾದ್ರೂ ಆಗಲಿಲ್ಲ. ಪ್ಲಸ್ ನಾನು ಅಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡೋಣ ಅಂದರೂ ಅಲ್ಲೂ ಆಗಲಿಲ್ಲ. ಓವರ್ ಕ್ರೌಡೆಡ್ ಆಗಿ ಒಂದು ಫೇವ್ರೆಟ್ ಹೇರ್ ಸ್ಟೈಲಿಸ್ಟ್ನ ಇಟ್ಕೊಂಡಿರೋದು ಬಂದುಬಿಟ್ಟು ದೊಡ್ಡ ಮಿಸ್ಟೇಕ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಯಾಕಪ್ಪ ಅಂದರೆ ಸೊ ನಾನು ಬಂದುಬಿಟ್ಟು ಇವಾಗ ಒಂದು 3 to 4 years ಬಂದುಬಿಟ್ಟು ಒಬ್ಬರ ಹತ್ರನೇ ನಾನು ಹೇರ್ ಕಟ್ ಮಾಡಿಸ್ಕೊಳ್ಳೋದು. ಯಾಕಂದರೆ
ಸೊ ಅವ್ರಿಗೆ ಮಾತ್ರ ಗೊತ್ತು ನಮಗೆ ಹೆಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಪ್ಲಸ್ ಅವರು ಸೊ ನನಗೆ ಹೇರ್ ಕಟ್ ಮಾಡೋರು ಯಾರು ಅಂದರೆ ಇವಾಗ ರೀಸೆಂಟಾಗಿ ಸೊ ಇಂಡಿಯನ್ ಟೀಮ್ ಮೆಂಬರ್ಸ್ಗೆಲ್ಲ ಹೇರ್ ಸ್ಟೈಲಿಸ್ಟ್ ಆಗಿದ್ದಾರೆ. ಸೊ ಅವರೇ ಓಕೆ. ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ನಾನು ಕೆಳಗಡೆ ಅಟ್ಯಾಚ್ ಮಾಡಿರ್ತೀನಿ. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಚೆಕ್ ಮಾಡ್ಕೊಳ್ಳಿ ಓಕೆನಾ. ಅವ್ರದ್ದು ರೀಸೆಂಟ್ ವರ್ಕ್ಸ್ ನೋಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ವ್ಯೂಸ್ ಇದೆ, ಚೆನ್ನಾಗಿದೆ ಅವ್ರದ್ದು. ಸೊ ಅವ್ರ ಹೆಸರು ಬಂದುಬಿಟ್ಟು ಬಾಬ್ ಅಂತ. ಸೊ ನಾವು ಬಾಬ್ ಅಂತ ಕರೆಯೋದು ಅವ್ರನ್ನ. ಪರ್ಫೆಕ್ಟಾಗಿ ಮಾಡ್ತಾರೆ. ಜಸ್ಟ್ ಅವ್ರ ಹತ್ರ ಹೋಗ್ಬಿಟ್ಟು ಈ ಥರ ಮಾಡಿ ಅಥವಾ ಯಾವುದೇ ಒಂದು ಫೋಟೋ ಕೊಟ್ಟರು ಕೂಡ ಪರ್ಫೆಕ್ಟಾಗಿ ಹಂಗೆ ಮಾಡ್ತಾರೆ. ಸೊ ಕಾನ್ಫಿಡೆನ್ಸೇ ಇಲ್ಲದೆ ಒಳಗಡೆ ಹೋಗೋರನ್ನ ಕೂಡ 100% ಕಾನ್ಫಿಡೆನ್ಸ್ ಕೊಟ್ಟು ಆಚೆ ಕಳಿಸ್ತಾರೆ ಅಂಥ ಒಂದು ವ್ಯಕ್ತಿ ಅದು. ಸೊ ಅದಕ್ಕೆ ಹೇಳೋದು, ನೀವು ನಿಮಗೆ ಆದಂಥ ಒಂದು ಪರ್ಸ್ನಲ್ ಆಗಿ ಅಥವಾ ಫೇವ್ರೆಟ್ ಇರೋ ಹೇರ್ ಸ್ಟೈಲಿಸ್ಟ್ನ ಒಂದು ಸರ್ಚ್ ಮಾಡ್ಕೊಳ್ಳಿ, ಹುಡುಕಿ. ಸೊ ಅವ್ರ ಹತ್ರ ಒಂದು ಒಳ್ಳೆ ಕಮ್ಯುನಿಕೇಷನ್ ಬಿಲ್ಡ್ ಮಾಡಿ. ಸೊ ನೀವು ನಾರ್ಮಲಾಗಿ ಹೋಗೋ ಅಂಗಡಿಯಲ್ಲೂ ಕೂಡ ಸೊ ನೀವು ನಿಮಗೆ ಹೇರ್ ಕಟ್ ಮಾಡೋರ ಜೊತೆ ಮಾತಾಡೋಕ್ಕೆ ಶುರು ಮಾಡಿ. ನೀವು ಯಾವಾಗ ಮಾತಾಡೋಕ್ಕೆ ಶುರು ಮಾಡ್ತೀರಾ ಆವಾಗ ಮಾತ್ರ ಸೊ ಅವರು ಮತ್ತು ನಿಮ್ಮ ಒಂದು ಬಾಂಡಿಂಗು ಕ್ಲೋಸ್ ಆಗುತ್ತೆ. ಸೊ ಆ ಟೈಮಲ್ಲಿ ಸೊ ನೀವು ಎಂಥ ಹೇರ್ ಸ್ಟೈಲ್ ಹೇಳಿದ್ರು ಕೂಡ ಅವರೇ ನಿಮಗೆ ಮಾಡಿಸ್ಕೊಡ್ತಾರೆ. ಅಥವಾ ಅದನ್ನು ಬಿಟ್ಬಿಟ್ಟು ಅವರು ಕೂಡ ನಿಮಗೆ ಸಜೆಸ್ಟ್ ಮಾಡ್ತಾರೆ ಯಾವ್ಯಾವ ಹೇರ್ ಸ್ಟೈಲ್ ಮಾಡ್ಬೋದು, ಯಾವ್ಯಾವ ಮಾಡಬಾರ್ದು. ಪ್ಲಸ್ ನಿಮಗೆ ತುಂಬ ಟಿಪ್ಸು ಕೂಡ ಕೊಡ್ತಾರೆ. ಅದರಿಂದ ಹೇಳ್ತಾ ಇರೋದು ಓಕೆನಾ. ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕೇರ್ ಪ್ರಾಡಕ್ಟ್ನ ಯೂಸ್ ಮಾಡದೇ ಇರೋದು. ಹೇರ್ ಕೇರ್ ಪ್ರಾಡಕ್ಟ್ ಏನು ಅಂದರೆ ಸೊ ಹೇರ್ ಸ್ಪ್ರೇ ಇದೆ, ಹೇರ್ ಕ್ರೀಮ್ ಇದೆ, ಸೀರಮ್ ಇದೆ, ಪ್ಲಸ್ ಹೇರ್ ಡ್ರೈಯರ್ ಇದೆ. ಓಕೆ. ಸೊ ಇವಾಗ ಕ್ವೆಶನ್ ಏನು ಅಂದರೆ ಹೇರ್ ಡ್ರೈ ಮಾಡಿದ್ರೆ ಹೇರ್ ಲಾಸ್ ಆಗುತ್ತೆ, ಅದು ಇದು ಅಂತ ಒಂದು ದೊಡ್ಡ ಮಿತ್ ಇದೆ. ಆ ಥರ ಎಲ್ಲ ಏನೂ ಇಲ್ಲ. ಓಕೆ. ಸೊ ನೀವು ಯಾವಾಗ ಹೇರ್ ಡ್ರೈ ಯೂಸ್ ಮಾಡ್ತೀರಾ ಅವಾಗ ಕೋಲ್ಡು ಪ್ಲಸ್ ವಾರ್ಮ್ ಅಂತ 2 ಸೆಟ್ಟಿಂಗ್ಸ್ ಬರುತ್ತೆ. ಸೊ ನೀವು ಎರಡರಲ್ಲೂ ಯೂಸ್ ಮಾಡ್ಬೋದು ಓಕೆನಾ. ಸೊ ಬೆಸ್ಟ್ ಏನು ಅಂದರೆ ನೀವು ಅದು ಯೂಸ್ ಮಾಡೋಕ್ಕೂ ಮುಂಚೆ ನಿಮ್ಮ ಹೇರ್ ವಾಶ್ ಮಾಡ್ಕೊಳ್ಳಿ, ಪ್ರಾಪರಾಗಿ ವಾಶ್ ಮಾಡಿ. ಪ್ಲಸ್ ಸೊ ಅದಕ್ಕೆ ಆದಂಥ ಒಂದು ಆಯಿಲ್ ಬರುತ್ತೆ. ಸೊ ನಿಮಗೆ ಆಗಿಲ್ಲ ಅಂದರೆ ಆಯಿಲ್ ಯೂಸ್ ಮಾಡೋದು, ಅದು ಪ್ರೊಟೆಕ್ಷನ್ ಆಯಿಲ್ ಅಂತಾರೆ. ಸೊ ಹೇರ್ ಪ್ರೊಟೆಕ್ಷನ್ ಆಯಿಲ್ ಅಂತಾರೆ. ಸೊ ನೀವು ಅದು ಯೂಸ್ ಮಾಡಿದ್ರು ನಡೆಯುತ್ತೆ, ಇಲ್ಲ ಅಂದರೂ ನಡೆಯುತ್ತೆ. ನೀವು ಡೈಲಿ ಏನು ಯೂಸ್ ಮಾಡೋಕ್ಕೆ ಹೋಗಲ್ವಲ್ಲ. ಸೊ ಇನ್ ಕೇಸ್ ಡೈಲಿ ಬೇಕಂದರೂ ಕೋಲ್ಡಲ್ಲಿ ಇಕ್ಕಿ ಯೂಸ್ ಮಾಡಿ ಓಕೆನಾ. ವಾರ್ಮ್ ಅಂತಾರೆ, ವಾರ್ಮ್ ಪ್ಲಸ್ ಕೋಲ್ಡ್ ಅಂತ. ಕೋಲ್ಡಲ್ಲಿ ಇಕ್ಕಿ ನೀವು ಯೂಸ್ ಮಾಡಿ, ಏನೂ ತೊಂದರೆ ಆಗೋಲ್ಲ ಓಕೆ. ಸೊ ಅದರಿಂದ ನಿಮಗೆ ಬೆಸ್ಟ್ ಹೇರ್ ಸ್ಟೈಲ್ ಸಿಗುತ್ತೆ. ಯಾಕಂದರೆ ಸೊ ನಾರ್ಮಲಾಗಿ ನಾವು ಕೈಯಲ್ಲೇ ಎಲ್ಲ ಮಾಡ್ಕೊಂಡು ಹೋಗ್ತೀವಿ, ಅದೆಲ್ಲ ತಪ್ಪು. ಸೊ ಆ ಥರ ಒಂದು ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ನೀವು ಸೆಕ್ಸಿಯಾಗಿ ಪ್ಲಸ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅಂದರೆ ಒಂದು ಕ್ರೌಡಲ್ಲಿ ನೀವು ಹೋದರೆ ಯೂನಿಕ್ ಆಗಿರಬೇಕು ಅಂದರೆ ಇದೆಲ್ಲ ಒಂದು ಮಿಸ್ಟೇಕ್ಸ್ನ ಫಾಲೋ ಮಾಡೋಕ್ಕೆ ಹೋಗ್ಬೇಡಿ ಓಕೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಮೆನ್ಸ್ ಫ್ಯಾಷನ್, ಮೆನ್ಸ್ ಗ್ರೂಮಿಂಗ್, ಲೈಫ್ ಸ್ಟೈಲ್, ಫಿಟ್ನೆಸ್, ಬ್ಲಾಗಿಂಗ್ಸ್ ಪ್ರತಿಯೊಂದು ರಿಲೇಟೆಡ್ ವೀಡಿಯೋಸ್ ಬರ್ತಾನೆ ಇರುತ್ತೆ ಅಂತ. ಸೊ ಅದರಿಂದ ಸಬ್ಸ್ಕ್ರೈಬ್ ಮಾಡಿ, ಕನ್ಸಿಡರ್ ಮಾಡ್ಕೊಳ್ಳಿ. ಡೈಲಿ ಒಂದೊಂದು ವೀಡಿಯೋ ಬರ್ತಾನೆ ಇರುತ್ತೆ ಅಷ್ಟೇ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್.